ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ಅಂಗವಾಗಿ ಏಪ್ರಿಲ್ 10 ರಿಂದ 14ರವರೆಗೆ ಕರಾವಳಿ ಭೀಮೋತ್ಸವ ಕಾರ್ಯಕ್ರಮವನ್ನು ಕಾರವಾರದ ಮಯೂರ ವರ್ಮಾ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ದೀಪಕ್ ಕುಡಾಳ್ಕರ್ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಯಂತಿಯ ಅಂಗವಾಗಿ ಮಯೂರ ವರ್ಮಾ ವೇದಿಕೆಯಲ್ಲಿ 5 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಭಾವಂತ ಕಲಾವಿದರು ಸೇರಿದಂತೆ ರಾಜ್ಯದ ವಿವಿಧ ಕಡೆಯಿಂದ ಹೆಸರಾಂತ ಕಲಾವಿದರು ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಹಿನ್ನೆಲೆ ಏಪ್ರಿಲ್ 5 ರಿಂದ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ವಿವಿಧ ವಾಣಿಜ್ಯ ಮಳಿಗೆಗಳು ಸೇರಲಿವೆ ಎಂದರು. ವೇದಿಕೆಯಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು, ಜಿಲ್ಲೆಯಿಂದ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ ಯುವಕರಿಗೆ ಸನ್ಮಾನ, ಬುಡಕಟ್ಟು ಜನಾಂಗ, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಾಧಕರಿಗೆ ಸನ್ಮಾನ ಕೂಡ ಇರಲಿದೆ. ಸ್ಥಳೀಯರಿಂದ ಕಲಾ ಪ್ರದರ್ಶನ ಹಾಗೂ ಬೆಂಗಳೂರಿನ ವಿವಿಧ ಕಲಾ ತಂಡಗಳಿಂದ ಕಾರ್ಯಕ್ರಮಗಳು ನಡೆಯಲಿವೆ. ಜೊತೆಗೆ ಬೆಳಗಿನ ಅವಧಿಯಲ್ಲಿ ವಾಲಿಬಾಲ್, ಸೈಕಲ್ ಸ್ಪರ್ಧೆ ಹಾಗೂ ಮ್ಯಾರಥಾನ್ ಕೂಡ ಆಯೋಜಿಸಲಾಗಿದೆ ಎಂದರು. ಮತ್ತು ಹಸಿರು ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಬರುವ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 5 ಬಾಬು ಜಗಜೀವನ್ ರಾಮ್ ದಿನಾಚರಣೆ ಮತ್ತೆ ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇರುವುದರಿಂದ ಏಕಕಾಲದಲ್ಲಿ ಪ್ರತಿಯೊಂದು ಈ ಇಬ್ಬರ ದಿನಾಚರಣೆ ಒಂದು ತಿಂಗಳಲ್ಲಿ ಬರುವುದು ಅದೃಷ್ಟ. ಪ್ರಯುಕ್ತವಾಗಿ ಈ ಒಂದು ದಿನಾಚರಣೆ ಅದ್ದೂರಿಯಾಗಿ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಕರಾವಳಿ ಭೀಮೋತ್ಸವ ಅಂತ ಹೇಳಿ ನಾವು ಇಲ್ಲಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀವಿ. ನಮ್ಮ ಸಂಘಟನೆಯಿಂದ ದಿನ 10, 11, 12, 13, 14 ಈ 5 ದಿವಸ ಮಯೂರ ವರ್ಮಾ ವೇದಿಕೆಯಲ್ಲಿ ದಿನಾಚರಣೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಏಪ್ರಿಲ್ 5 ರಿಂದ ಪ್ರಾರಂಭ ಮಾಡಿ ಏಪ್ರಿಲ್ 20ರ ತನಕ ಈ ಕಾರ್ಯಕ್ರಮವು ಮಯೂರ ವರ್ಮಾ ವೇದಿಕೆ ಮತ್ತು ಠಾಕೂರ್ ತೀರದಲ್ಲಿ ನಡೆಸಲಿಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಸಂವಿಧಾನಕ್ಕೆ ಒಳಗೊಂಡು ಸಂವಿಧಾನದ ಜಾಗೃತಿ ಕಾರ್ಯಕ್ರಮ ನಾವು ಇಲ್ಲಿ ನೆರವೇರಿಸಲಿಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ ಪ್ರತಿಭೆಯನ್ನು ಇಲ್ಲಿ ಗುರುತಿಸಬೇಕು ಅಂತ ಹೇಳಿ ನನ್ನ ಆಸೆ. ಅಂಥವರನ್ನು ಕರೆಸಿ ಗುರುತಿಸಬೇಕು, ಅವರನ್ನು ಸನ್ಮಾನಿಸಬೇಕು ಅಂತ ಹೇಳಿ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಆಗಲಿ ಅಥವಾ ಒಂದು ಕ್ರೀಡೆಯಲ್ಲಿ ಆಗಲಿ ಅಥವಾ ಏನೋ ವಿದ್ಯಾಭ್ಯಾಸದಲ್ಲಿ ಯಾವುದೇ ಒಂದು ಇದಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆಯುವಂತಹ ಒಂದು ವ್ಯಕ್ತಿಯವರಿಗೆ ಇಲ್ಲಿ ಸನ್ಮಾನಿಸಬೇಕು. ಮತ್ತು ಬಡತನದಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸವನ್ನು ಮಾಡಿದವರಿಗೆ ಮತ್ತು ಹಿಂದುಳಿದ ವರ್ಗ ಜನಾಂಗ, ದಲಿತರಿಗೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮತ್ತು ಕಡು ಬಡತನದಲ್ಲಿರುವಂತಹ ಅವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿಸಬೇಕು ಮತ್ತು ಸಂವಿಧಾನದ ವಿವರಣೆಯನ್ನು ಅವರಿಗೆ ಮನೋವಿಜ್ಞಾನ ಮಾಡಿಸಬೇಕು, ಅವರ ಪ್ರತಿಕ್ರಿಯೆ ತೋರಿಸಬೇಕು ಎನ್ನುವ ನಮ್ಮ ಉದ್ದೇಶ. ಸಂಘಟನೆಯ ಸಚಿನ್ ಬೋರ್ಕರ್, ಪ್ರಶಾಂತ್ ಗಡ್ಕರ್, ಅಬ್ಬಾಸ್, ರಾಜೇಂದ್ರ ಮಾದರ್, ಗಾರು ಮಾಂಗ್ರೆ, ಅಶೋಕ್, ರೋಹನ್ ಇದ್ದರು. ಅಧಿಕೃತ ಪಂಚಕರ್ಮ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿರುವ ಮೊದಲ ಮೆಡ್ಸ್ಕ್ವೇರ್ ಆಸ್ಪತ್ರೆಯು ಕಾರವಾರದಲ್ಲಿ ಮಾರ್ಚ್ 21ರಂದು ಶುಕ್ರವಾರ ಶುಭಾರಂಭಗೊಳ್ಳಲಿದೆ ಎಂದು ಕಾರವಾರದ ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ನ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ಹೇಳಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಧಿಕೃತ ಪಂಚಕರ್ಮ ಚಿಕಿತ್ಸೆ ನೀಡುವುದರಲ್ಲಿ ಕೆಲ ವೈದ್ಯರು ಮಾತ್ರ ಯಶಸ್ವಿಯಾಗಿದ್ದಾರೆ. ಅಂಥ ವೈದ್ಯರನ್ನ ಒಂದೆಡೆ ತಂದು ಅವರ ಚಿಕಿತ್ಸಾ ವಿಧಾನಗಳನ್ನು ಮೆಡ್ಸ್ಕ್ವೇರ್ ಆಸ್ಪತ್ರೆಯಲ್ಲಿ ಸಿಗುವಂತೆ ಲಭ್ಯಗೊಳಿಸಲಾಗುತ್ತದೆ. ಮೆಡ್ಸ್ಕ್ವೇರ್ ಸಂಸ್ಥೆಯನ್ನ ಫಾರ್ಮಸಿ ಮತ್ತು ಕ್ಲಿನಿಕ್ ಹಾಗೂ ಮೆಡ್ಸ್ಕ್ವೇರ್ ಆಸ್ಪತ್ರೆ ಎಂಬ 2 ವಿಭಾಗದಲ್ಲಿ ಆರಂಭಿಸಲಾಗುತ್ತಿದೆ. ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡ್ಸ್ಕ್ವೇರ್ ಆಸ್ಪತ್ರೆ ತೆರೆಯಲು ನಿರ್ಧರಿಸಲಾಗಿದ್ದು, ಪ್ರಥಮವಾಗಿ ಕಾರವಾರದಲ್ಲಿ ಮಾರ್ಚ್ 21ರಂದು ಶುಕ್ರವಾರ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಮೆಡ್ಸ್ಕ್ವೇರ್ ಆಸ್ಪತ್ರೆಯಲ್ಲಿ ಉತ್ತಮ ಆರೋಗ್ಯ ಮತ್ತು ಸಮಗ್ರ ಗುಣಪಡಿಸುವಿಕೆಯನ್ನ ಉತ್ತೇಜಿಸಲು ಅಧಿಕೃತ ಪಂಚಕರ್ಮ ಚಿಕಿತ್ಸೆಯನ್ನ ಒದಗಿಸಲಾಗುತ್ತದೆ. ಇದರೊಂದಿಗೆ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಮೆಡ್ಸ್ಕ್ವೇರ್ ಕ್ಲಿನಿಕ್ ಜೊತೆಗೆ ಫಾರ್ಮಸಿ ಎಂಬ ಇನ್ನೊಂದು ಮಾದರಿಯನ್ನ ಪರಿಚಯಿಸಲಾಗಿದೆ. ಆಯುರ್ವೇದ ಔಷಧಿಗಳ ಲಭ್ಯತೆಯೊಂದಿಗೆ 24x7 ಉಚಿತ ವೈದ್ಯರ ಸಮಾಲೋಚನೆಗಳನ್ನು ನೀಡುವುದು ಇದರ ವಿಶೇಷತೆಯಾಗಿದೆ ಎಂದು ತಿಳಿಸಿದರು. ಮೆಡ್ಸ್ಕ್ವೇರ್ನ ಫಾರ್ಮಸಿಗೆ ತಾಗಿ ಒಂದು ಕ್ಲಿನಿಕ್ ಇರಲಿದ್ದು, ಅಲ್ಲಿ ಎಂಡಿ ವಿದ್ಯಾರ್ಹತೆಯ ವೈದ್ಯರ ಸೇವೆ ಲಭ್ಯವಿರಲಿದೆ. ಮುಂದಿನ 3 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ನಗರಗಳಲ್ಲಿ ಚಿಕಿತ್ಸಾಲಯಗಳನ್ನು ಹೊಂದಿರುವ ಆಸ್ಪತ್ರೆಗಳು, ಔಷಧಾಲಯಗಳನ್ನು ಸ್ಥಾಪಿಸುವ ಗುರಿಯನ್ನ ಮೆಡ್ಸ್ಕ್ವೇರ್ ಹೊಂದಿದೆ. ಉಡುಪಿಯಲ್ಲಿ ಕ್ಲಿನಿಕ್ನೊಂದಿಗೆ ಮೊದಲ ಮೆಡ್ಸ್ಕ್ವೇರ್ ಫಾರ್ಮಸಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು 24x7 ವೈದ್ಯರ ಲಭ್ಯತೆ ಮತ್ತು ಉಚಿತ ಸಮಾಲೋಚನೆಗಳನ್ನು ನೀಡುತ್ತಿದೆ ಎಂದರು. ದೇಶದಲ್ಲಿ WHO
ಜಿಎನ್ಪಿ ಪ್ರಮಾಣ ಪತ್ರ ಹೊಂದಿರುವ ಕೇವಲ 35 ಆಯುರ್ವೇದ ಕಂಪನಿಗಳಲ್ಲಿ ರೆವಿಂಟೋ ಕೂಡ ಒಂದಾಗಿದ್ದು, ಇಂತಹ ಆಯುರ್ವೇದ ಕಂಪನಿ ರಾಜ್ಯದಲ್ಲಿ 3 ಮಾತ್ರ ಇದೆ. 2004ರಲ್ಲಿ 8 ಉದ್ಯೋಗಿಗಳ ತಂಡದೊಂದಿಗೆ ಸ್ಥಾಪಿತವಾದ ರೆವಿಂಟೋ ಲೈಫ್ ಸೈನ್ಸ್ ಇಂದು 350 ಉದ್ಯೋಗಿಗಳನ್ನ ಹೊಂದಿದೆ. 6 ದೇಶಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತದೆ ಎಂದು ಸಂಸ್ಥೆಯ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ಹೇಳಿದರು. ಕಾರವಾರದ ಮುರಳೀಧರ್ ಮಠ ರಸ್ತೆಯಲ್ಲಿ ನೂತನವಾಗಿ ಶುಭಾರಂಭಗೊಳ್ಳಲಿರುವ ಮೆಡ್ಸ್ಕ್ವೇರ್ ಕ್ಲಿನಿಕ್ ಹಾಗೂ ಪಂಚಕರ್ಮ ಕೇಂದ್ರವನ್ನ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಶಾಸಕ ಸತೀಶ್ ಸೈಲ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ವಹಿಸಲಿದ್ದು, ಮುಖ್ಯ ಅತಿಥಿಯಾಗಿ ಎಂಎಲ್ಸಿ ಗಣಪತಿ ಉಳ್ವೇಕರ್, ಡಿಎಚ್ಒ ನೀರಜ್, ಪ್ರಕೃತಿ ಗ್ರೂಪ್ ಆಫ್ ಕಂಪನಿಯ ಎಂಆರ್ ಶೆಟ್ಟಿ ಭಾಗವಹಿಸಲಿದ್ದಾರೆ ಎಂದು ಸಂಸ್ಥೆಯ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ಹೇಳಿದರು. ಈ ವೇಳೆ ವಿಜಯ್ ಕುಮಾರ್ ಶೆಟ್ಟಿ ಇದ್ದರು. 16ನೇ ತಾರೀಕು ಉಡುಪಿಯಲ್ಲಿ ಯಶವಂತಪುರ ಉದ್ಘಾಟನೆ ಮಾಡಿಬಿಟ್ಟು ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿಯ ಮೂಲ ಉದ್ದೇಶ ಅಲ್ಲಿ ಕ್ಲಿನಿಕ್ ಏನಿದೆಯಲ್ಲ ಅಲ್ಲಿ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಸೊ ಈ ರೀತಿಯ ಒಂದು ಸಮಾಜ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮೀನ್ ಟೈಮ್ ಬರೀ ಕ್ಲಿನಿಕ್ ಮತ್ತೆ ಫಾರ್ಮಸಿ ಇದ್ರೆ ಸಾಕಾಗಲ್ಲ, ಜನಕ್ಕೆ ಅಥೆಂಟಿಕ್ ಪಂಚಕರ್ಮ ಟ್ರೀಟ್ಮೆಂಟ್ ಕೂಡ ಬೇಕಾಗಿರುವ ಉದ್ದೇಶದಿಂದ ಕಾರವಾರದಲ್ಲಿ ಈಗ ನಾವು 21ನೇ ತಾರೀಕು ನಾಳೆ ನಾವು ಮೆಡ್ಸ್ಕ್ವೇರ್ ಕ್ಲಿನಿಕ್ ಪಂಚಕರ್ಮ ಟ್ರೀಟ್ಮೆಂಟ್ ಸೆಂಟರ್ ಓಪನ್ ಮಾಡ್ತಾ ಇದ್ದೇವೆ. 3 ವರ್ಷದ ಅವಧಿಯಲ್ಲಿ ಸುಮಾರು 100 ಫಾರ್ಮಸಿ ಅಂಡ್ ಕ್ಲಿನಿಕ್, ಆಮೇಲೆ ಒಂದು 25 ಮೆಡ್ಸ್ಕ್ವೇರ್ ಹಾಸ್ಪಿಟಲ್ ನಾವು ಓಪನ್ ಮಾಡಬೇಕು ಅಂತ ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನಾನು ಮಾಡಿಕೊಂಡಿದ್ದೇವೆ. ಈ ಮೆಡ್ಸ್ಕ್ವೇರ್ ಅಲ್ಲಿ ಕೂಡ ನಾನು 2 ಡಿವಿಷನ್ ಮಾಡಿದ್ದೇನೆ. ಒಂದು ಫಾರ್ಮಸಿ ಅಂಡ್ ಕ್ಲಿನಿಕ್ ಅಂತ, ಇನ್ನೊಂದು ಮೆಡ್ಸ್ಕ್ವೇರ್ ಹಾಸ್ಪಿಟಲ್. ಈ ಫಾರ್ಮಸಿ ಅಂಡ್ ಕ್ಲಿನಿಕ್ ಅಂದ್ರೆ ಮೆಡಿಕಲ್ ಶಾಪ್ ಇರುತ್ತೆ, ಜೊತೆಯಲ್ಲಿ ಅದಕ್ಕೆ ಅಟ್ಯಾಚ್ ಆಗಿ ಆಯುರ್ವೇದಿಕ್ ಕ್ವಾಲಿಫೈಡ್ MD ಆಯುರ್ವೇದಿಕ್ ಡಾಕ್ಟರ್ಸ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಇರ್ತಾರೆ. ಈಗ ಆಲ್ರೆಡಿ ನನ್ನ ಉಡುಪಿಯಲ್ಲಿ ಮೊನ್ನೆ 16ನೇ ತಾರೀಕು ಸ್ಟಾರ್ಟ್ ಆಯಿತು. ಅಲ್ಲಿ 24/7 ಆಯುರ್ವೇದಿಕ್ ಡಾಕ್ಟರ್ ಲಭ್ಯ ಇರ್ತಾರೆ. ಇಲ್ಲಿ ಸೋಷಿಯಲ್ ಸರ್ವಿಸ್ ಹೇಗಪ್ಪ ಅಂದ್ರೆ ನಮ್ಮ ಕ್ಲಿನಿಕ್ ನಲ್ಲಿ ಮೆಡ್ಸ್ಕ್ವೇರ್ ಫಾರ್ಮಸಿ ಅಂಡ್ ಕ್ಲಿನಿಕ್ ನಲ್ಲಿ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ನಾವು ಯಾವುದೇ ರೀತಿಯ ಹಣವನ್ನ ಡಾಕ್ಟರ್ ಚಾರ್ಜ್ ಮಾಡೋದಿಲ್ಲ. ಎಷ್ಟೇ ಪೇಷಂಟ್ಸ್ ಬರಲಿ ಅವರಿಗೆ ನಾವು ಫ್ರೀ ಸರ್ವಿಸ್ ಅನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಅದು ಓವರ್ ಆಲ್ ನಾವು 3 ವರ್ಷದಲ್ಲಿ 100 ಮೆಡ್ಸ್ಕ್ವೇರ್ ಕ್ಲಿನಿಕ್ ಅಂಡ್ ಫಾರ್ಮಸಿಯನ್ನ ಆಲ್ ಓವರ್ ಕನ್ನಡದಲ್ಲಿ ಮಾಡುವಂತ ಪ್ಲಾನ್ ಅಲ್ಲಿ ಇದೆ. ಬಟ್ ಕ್ಲಿನಿಕ್ ಮತ್ತೆ ಫಾರ್ಮಸಿ ಮಾಡಿದಾಗ ಅದಕ್ಕೆ ಅಟ್ಯಾಚ್ ಆಗಿ ಹಾಸ್ಪಿಟಲ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನು 3 ವರ್ಷದಲ್ಲಿ ಈಚ್ ಡಿಸ್ಟ್ರಿಕ್ಟ್ ನಲ್ಲಿ ಒಂದೊಂದು ಆಯುರ್ವೇದ ಹಾಸ್ಪಿಟಲ್ಸ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡ್ಸ್ಕ್ವೇರ್ ಹಾಸ್ಪಿಟಲ್ ನಾಳೆ ಓಪನಿಂಗ್ ಧಾರವಾಡದಲ್ಲಿ ಆಗ್ತಾ ಇದೆ. ಈ ಮೆಡ್ಸ್ಕ್ವೇರ್ ಹಾಸ್ಪಿಟಲ್ ನಲ್ಲಿ ಅಥೆಂಟಿಕ್ ಪಂಚಕರ್ಮ ಟ್ರೀಟ್ಮೆಂಟ್ ಸಿಗುತ್ತೆ. ನಿಮಗೆ ಆಲ್ ಓವರ್ ಕನ್ನಡದಲ್ಲಿ ನಾವು ಡಿಸ್ಟ್ರಿಕ್ಟ್ ವೈಸ್ ಒಂದೊಂದು ಹಾಸ್ಪಿಟಲ್ ಮಾಡೋ ಉದ್ದೇಶ ಏನಂದ್ರೆ, ಈಗ ನಿಮ್ಗೆ ಗೊತ್ತಿರಬಹುದು ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ತುಂಬಾ ಕಡೆ ಎಲ್ಲರೂ ಮಾಡ್ತಾ ಇರ್ತಾರೆ. ಆದ್ರೆ ಕೆಲವು ಡಾಕ್ಟರ್ ಸಕ್ಸಸ್ಫುಲ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಲಲಿತಾ ಶೆಟ್ಟಿ ಇರ್ಬೋದು, ಡಾಕ್ಟರ್ ಜಗದೀಶ್ ರಾಜ್ ಇರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃಷ್ಣ ಸೆಲೆಕ್ಟೆಡ್ 10-15 ಜನ ಮಾತ್ರ ಸಕ್ಸಸ್ಫುಲ್ ಆಗಿರೋ ಡಾಕ್ಟರ್ಸ್ ಇದ್ದಾರೆ. ಪಂಚಕರ್ಮ ಎಲ್ಲರೂ ಮಾಡ್ತಾರೆ. ಯಾಕಂದ್ರೆ ಅಥೆಂಟಿಕ್ ಪಂಚಕರ್ಮ ಅನ್ನೋದು ಒಂದು ಕ್ರಮ ಇರುತ್ತೆ. ಇವತ್ತು 350 ಜನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 170 ಜನ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ, ಸುಮಾರು 180 ಜನ ಆಸ್ ಎ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಲ್ ಓವರ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 4 ಪ್ರಾಡಕ್ಟ್ ಫಸ್ಟ್ ನಮ್ಮ ಹತ್ರ ಇದ್ದಿದ್ದು ಆಯುರ್ವೇದಿಕ್ ಪ್ರಾಡಕ್ಟ್ಸ್. ಇವತ್ತು ಸುಮಾರು 750 ಪ್ರಾಡಕ್ಟ್ ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಕಂಪನಿಯ ಹೆಗ್ಗಳಿಕೆ ಏನಂದ್ರೆ WHA ಸರ್ಟಿಫೈಡ್ ಕಂಪನಿ. ಅದು ಆಲ್ ಓವರ್ ಇಂಡಿಯಾದಲ್ಲಿ ಕೇವಲ ಒಂದು 35 ಆಯುರ್ವೇದ ಕಂಪನಿಗಳಿಗೆ WHA ಕೊಟ್ಟಿದ್ದಾರೆ. GMP ಎಲ್ಲ ಕಂಪನಿ ಎಲ್ರಿಗೂ ಇರುತ್ತೆ. ಅದು WHA ಎಂಬುದು ಮತ್ತೆ ಪ್ರೊಸೀಜರ್ಸ್ ಅನ್ನ ಯಾರು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸಿಗುತ್ತೆ. ಕರ್ನಾಟಕದಲ್ಲಿ ಕೇವಲ 3 ಕಂಪನಿ WHA ಇದೆ. ಒಂದು ನಮ್ದು ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್, ಇನ್ನೊಂದು ಹಿಮಾಲಯ, ಇನ್ನೊಂದು ಲೋಸನ್ ಫಾರ್ಮಾ ಅಂತ ಹಾವೇರಿ. ಲಲಿತಾ ಶೆಟ್ಟಿ ಅಂತ ಒಂದು ಡಾಕ್ಟರ್ ಪ್ಯಾನಲ್ ಮಾಡಿ ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಕೂಡ ಸೇಮ್ ಲೈನ್ ಆಫ್ ಟ್ರೀಟ್ಮೆಂಟ್ ಅವೈಲೇಬಲ್ ಆಗಬೇಕು. ಫಾರ್ ಎಕ್ಸಾಂಪಲ್ ನೀವು ಇವತ್ತು ಕಾರವಾರ ಟ್ರೀಟ್ಮೆಂಟ್ ತಗೊಂಡ್ರಿ, ಅರ್ಜೆಂಟ್ಲಿ ಆ ಟ್ರೀಟ್ಮೆಂಟ್ ಫಾಲೋ ಅಪ್ ಮಾಡಬೇಕಿದ್ರೆ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಕೂಡ ಮೆಡ್ಸ್ಕ್ವೇರ್ ಹಾಸ್ಪಿಟಲ್ ಇಲ್ಲಿ ತಗೊಂಡಂತೆ ಸೇಮ್ ಕ್ವಾಲಿಟಿ ಟ್ರೀಟ್ಮೆಂಟ್ ಅಲ್ಲಿ ಸಿಗ್ಬೇಕು. ಹಾಗಾಗಿ ಈಚ್ ಡಿಸ್ಟ್ರಿಕ್ಟ್ ನಲ್ಲಿ ನಾವು ಒಂದು ಹಾಸ್ಪಿಟಲ್ ಮಾಡ್ತಾ ಇದ್ದೇವೆ. ಸೊ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಾಗಿ ಫಸ್ಟ್ ಹಾಸ್ಪಿಟಲ್ ನಾಳೆ ಓಪನ್ ಆಗ್ತಿದೆ. ನಮ್ಮ ಮಾನ್ಯ ಶಾಸಕರಾದಂತಹ ಸತೀಶ್ ಸೈಲ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಗಣಪತಿ ಉಳ್ವೇಕರ್ ಅವರು ಬರ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನ ರವಿರಾಜ್ ಅಂಕೋಲೇಕರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಡಾಕ್ಟರ್ ನೀರಜ್ DHO ಅವರು ಬರ್ತಾ ಇದ್ದಾರೆ. ಆಮೇಲೆ ನನ್ನ ಬ್ರದರ್ ಅಂತ ಎಂಆರ್ ಶೆಟ್ಟಿ ಮುಖ್ಯ ಅತಿಥಿಗಳು ಭಾಗವಹಿಸಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.